ನಮಸ್ಕಾರ. ನನ್ನ ಹೊಸ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ರಾಷ್ಟ್ರಭಾಷೆಯಾದ ಹಿಂದಿ ಓದಲಿಕ್ಕೆ ಬರಲಿಕ್ಕೆ ಕಲಿಯೋದು ಬಹಳ ಮುಖ್ಯ, ಅಷ್ಟೇ ಸುಲಭ ಕೂಡ. ಹಿಂದಿ ಕಲಿಬೇಕಾದ್ರೆ ಮೊದಲು ಏನಪ್ಪ ಅಂದರೆ ಒಮ್ಮೆಲೆ ಭಾಷೆ ಕಲೀಲಿಕ್ಕೆ ಅಕ್ಷರ ಕಲಿಬೇಕಂತೇನಿಲ್ಲ. ಕೆಲವೊಂದು ಸ್ಟ್ರೋಕ್ಸ್ ಇರ್ತಾವೆ, ಅವನ್ನ ನಮಗೆ ಕಲಿಬೇಕಾಗ್ತದೆ. ಅದನ್ನು ಕಲಿಬೇಕಾದ್ರೆ ಯಾಕೆ ಅದನ್ನು ಕಲಿಬೇಕಂದ್ರೆ ಅಕ್ಷರಗಳನ್ನು ನೀಟಾಗಿ ಗುಂಡಾಗಿ ಅದೇ ಚೆಂದ ಕಾಣುವಂಗೆ ಆಗಬೇಕಾದ್ರೆ ಇದು ಪ್ರಾಕ್ಟೀಸ್ ಮಾಡೋದು ಭಾಳ ಮುಖ್ಯ. ಅದಕ್ಕೆ ನಿಮಗೇನು ಬೇಕು? ಒಂದು ನೋಟ್ಬುಕ್ಕು, ಪೆನ್ನು ಅಥವಾ ಪೆನ್ಸಿಲ್, ರಬ್ಬರ್ ಅಥವಾ ಪಾಟಿ ಇದ್ದರೂ ಸಾಕು. ಅಷ್ಟು ನೀವು ಇಟ್ಕೊಂಡು ಇದನ್ನು ದಿನ ನೀವು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಅದಕ್ಕಾಗಿ ನಾನು ಇವಾಗ ಏನೇನು ಕಲಿಸ್ತೀನಿ ಅದನ್ನು ನೀವು ನೋಡಿಕೊಂಡು ಅದೇ ಥರ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಕಲಿತೀರಿ. ಶುರು ಮಾಡೋಣ. ನಾನೀಗೇನು ಮಾಡ್ತೀನಿ ಅಂತ ನೋಡಿರಿ. ಇದ್ರ ಸಲುವಾಗಿ ನಾನೀಗ ಸದ್ಯ ಒಂದು ನೋಟ್ಬುಕ್ಕು ತೊಗೊಂಡು ನಿಮ್ಗೆ ಅದನ್ನು ಕಲಿಸೋ ಪ್ರಯತ್ನ ಮಾಡ್ತೀನಿ. ಈ ಥರದ್ದು ನನ್ನ ಹತ್ರ ಈಗ ಸದ್ಯ ತಂದೀನಿ. ಹಿಂಗೆ ಬೇಕಂತೇನಿಲ್ಲ, ನೀವಾಗಿ ಅದನ್ನು ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಬೋದು. ಶುರು ಮಾಡೋಣ. ಇದು ಈ ಥರ ಉದ್ದ ಗೆರೆಗಳನ್ನು ನೀವು ಒಂದು ಸಮಾನಾಂತರವಾಗಿ ಎಳಿಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಒಳ್ಳೆಯದು. ಕೆಲವೊಂದು ಉದ್ದ ಗೆರೆ ಇದಾದಮೇಲೆ ಈ ಥರ ನೀವು ಪೂರ್ಣ ಪ್ರಯತ್ನ ಮಾಡಿ. ಮನೆಯೊಳಗೆ ಪಾಟಿ ಪೆನ್ಸಿಲ್ ಇದ್ದರೆ ಅದರೊಳಗೂ ನೀವು ಮಾಡ್ಬೋದು. ಇದಾದಮೇಲೆ ಈ ಥರ ನೀವು ಸಾಕಷ್ಟು ಒಂದೊಂದು ಪೇಜ್ ನೀವು ಮಾಡಿಟ್ಕೊಂಡ್ರಂದ್ರೆ ಅದೇ ಥರ ನಿಮಗೆ ರೂಢಿ ಆಗ್ತದೆ. ಈಗ ಅಡ್ಡಗೆರೆಗಳು ಇವಕ್ಕೆ ಯಾಕೆ ಬೇಕಾಗ್ತವೆ ಇವೆಲ್ಲ ನಾನು ಮುಂದಿನ ಎಪಿಸೋಡ್ ಬರ್ತಾವಲ್ಲ ಆ ಟೈಮ್ನ ನಿಮಗೆ ಕಲಿಸ್ಕೊಡ್ತೀನಿ. ನೋಡ್ಕೋತಾ ಇರಿ, ನೀವು ಪ್ರಯತ್ನ ಮಾಡಿರಿ. ಈ ಥರ ಪ್ರಯತ್ನ ಮಾಡಿ ನಾಳೆ ಬರೀಲಿಕ್ಕೆ ಕಲಿತಾಗ ನಿಮಗೆ ಗೊತ್ತಾಗ್ತದೆ ಯಾವ ಥರ ನಾವು ಪ್ರಯತ್ನ ಯಾಕೆ ಮಾಡಿದ್ದೀವಿ ಅಂತ. ನಿಮಗೆ ಈ ಥರ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ. ಈ ಥರ ಗೆರೆಗಳು ಬೇಕಾಗ್ತವೆ. ಕ್ರಾಸ್ ಸ್ಟ್ರೋಕ್ಸ್. ಹಿಂದಿ ಭಾಳ ಸುಲಭ, ಅದೇನು ಭಾಳ ದೊಡ್ಡ ಇದಲ್ಲ. ನಾವು ಕಲಿಬೇಕು ಅಂತ ಮನಸ್ಸು ಮಾಡಿದರೆ ಯಾವುದು ಭಾಷೆನೂ ಕಠಿಣ ಇಲ್ಲ. ಕನ್ನಡ ಹೆಂಗೆ ನಮಗೆ ಸರಳಾಗಿ ಬರ್ತದಲ್ಲ ಅದೇ ಥರ ವರ್ಣಮಾಲೆಗಳನ್ನು ಕಲಿಯೋ ಸಲುವಾಗಿ ಇವೆಲ್ಲ ಕಲಿಬೇಕಾಗ್ತವೆ. ಇದಾದಮೇಲೆ ಈ ಥರ ಕಾಣ್ತದ. ಇವನ್ನ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಿದರೆ ಸಾಕಷ್ಟು ಇದ್ರೊಳಗೆ ಸ್ಟ್ರೋಕ್ಸ್ ಇರ್ತವೆ. ಇವನ್ನ ನೀವೆಲ್ಲ ಬೇಜಾರು ಮಾಡ್ಕೊಳ್ಳಾರ್ದಂಗೆ ಇದನ್ನು ಕಲಿತ್ರೆ ನಿಮಗೆ ನಾಳೆ ಬೇಕಾದ ಆರ್ಟ್ಗಳಿಗೆ ಸಹಿತ ಇದು ಬೇಕಾಗ್ತದೆ. ಅಕ್ಷರಗಳಂತಂದೇ ಅಲ್ಲ, ನೀವು ಚಿತ್ರಕಲೆ ಕಲಿತಿದ್ರೆ ಅದನ್ನು ಸಹಿತ ಈ ಥರ ನಿಮ್ಗೆ ಆವಾಗ ಯೂಸ್ ಆಗ್ಬೋದು. ನೀವು ಮನೆ ಮಾಡ್ಬೇಕಾದ್ರೆ ನೋಡ್ತಿರಲ್ಲ, ಹಿಂಗೆ ಇರ್ತದಲ್ಲ ಮನೆ ಚಪ್ರ. ಮಾಡ್ತೀರಾ ಇಲ್ಲ ಸೂಟಿ ಒಳಗೆ ಮನೆ ಚಿತ್ರ, ನಿಸರ್ಗ ಚಿತ್ರ, ಆ ಟೈಮ್ನಾಗೆಲ್ಲ ಇಂಥವೆಲ್ಲ ಯೂಸ್ ಆಗ್ತವೆ. ಈ ಟೈಪ್ ಲೈನ್ ಹೊಡ್ಕೊಂಡು ದಿನ ಪ್ರಾಕ್ಟೀಸ್ ಮಾಡಿ ಕಮೆಂಟ್ ಮಾಡಿ ನನಗೆ ಏನಾಯಿತು, ನಿಮ್ದು ಅಕ್ಷರ ಸರಿ ಆಯ್ತಾ ಇಲ್ಲ,
ನಿಮಗೆ ಇನ್ನೂ ಹೆಚ್ಚಿಂದ ಏನಾದರೂ ಮಾಹಿತಿ ಬೇಕಿದ್ರೆ ನನಗೆ ಕೇಳಿ ತಿಳಿಸ್ರಿ. ಆಮೇಲೆ ಮೊದಲೇ ಕೆಲಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಅಂದರೆ ನಿಮಗೆ ಮುಂದಿನ ವೀಡಿಯೋಗಳೊಳಗೆ ಏನೇನು ಕಲಿಬೇಕು ಎಲ್ಲ ನಾನು ಕಲಿಸ್ಕೊಡ್ತೀನಿ. ಅದು ನಿಮಗೆ ನೋಟಿಫಿಕೇಷನ್ ಬರ್ತಿರ್ತದಲ್ಲ, ಫಸ್ಟಿಗೆ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಆಮೇಲೆ ಪಟ್ಟ 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 ಕಲಿಬೋದು. ಏನು ದೊಡ್ಡ ನೋಡಿಕ ಇದು ಒಂದು ಅರ್ಧ ಚಂದ್ರ ಹಿಂಗಿರ್ತಾನೆ, ಇದು ಈ ಕಡೆ ಹೊಳ್ಸೋದು ಅರ್ಧ ವಾಟಿ ಬಟ್ಲ ಅಂತಿರಲ್ಲ ನಿಮ್ಮ ಮನ್ಯಾಗ, ಅವ್ವ ಬಟ್ಲ ಕೊಡವ ಹಂಗೆ ಈ ಕಡೆ ಒಂದ್ರ ಕೆಳಗೆ ಒಂದು 3 ಬರೀತಿರಲ್ಲ ಇಂಗ್ಲೀಷ್, ಅದೇ ಥರ ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರಿ ನೀಟಾಗಿ ಬರೀಲಿಕ್ಕೆ ಕಲ್ತ್ರಿ, ನಿಮ್ಮ ಅಕ್ಷರಗಳು ಚಂದ ಆತಂದ್ರೆ ನನ್ನ ನೆನಪಿಸ್ಕೊಳ್ರಿ. ನಮ್ಮ ಅಕ್ಕವರು ಟೀಚರು ಏನಂತೀರಿ ನೀವು ನನಗೆ, ಅದು ನಂದು ನಮ್ಮ ಟೀಚರ್ ಚಂದ ಕಲಿಸ್ಕೊಟ್ರು, ಕಲ್ತ್ವಿ. ಇಲ್ಲ ತಪ್ಪಿದ್ರೆ ಇದು ಹಂಗಲ್ಲ, ನನಗೆ ಇದಕ್ಕಿಂತ ಮತ್ತೇನಾರ ಕಲಿಸ್ಕೊಡ್ರಿ ಅಂತಂದು ಸಹಿತ ನೀವು ಹೇಳ್ಬೋದು.